ನಮಸ್ಕಾರ. ಈ ಪ್ರಪಂಚದಲ್ಲಿ ಅಧಿಕಾರ ದೊಡ್ಡದೆ ಅಥವಾ ಭಕ್ತಿ ದೊಡ್ಡದೆ? ತ್ರಿಲೋಕವನ್ನೇ ಸುಡುವ ಶಕ್ತಿ ಇರುವ ಋಷಿಯ ಕೋಪವನ್ನು ಕೇವಲ ಕೈ ಮುಗಿದು ನಿಂತ ಭಕ್ತನೊಬ್ಬ ಗೆಲ್ಲಲು ಸಾಧ್ಯವೇ? ಹೌದು, ಸಾಧ್ಯ. ಇದಕ್ಕೆ ಸಾಕ್ಷಿಯೇ ಸೂರ್ಯವಂಶದ ಚಕ್ರವರ್ತಿ ಅಂಬರೀಷನ ಕತೆ. ಅಂಬರೀಷ ಕೇವಲ ರಾಜ್ಯವಾಳುವ ರಾಜನಾಗಿರಲಿಲ್ಲ, ಆತ ರಾಜರ್ಷಿಯಾಗಿದ್ದನು. ಇಡೀ ಭೂಮಂಡಲವೇ ಅವನ ಕಾಲಡಿಯಲ್ಲಿತ್ತು. ಆದರೆ ಅವನ ಮನಸ್ಸು ಮಾತ್ರ ಸದಾ ಆ ಶ್ರೀಮನ್ನಾರಾಯಣನ ಪಾದಗಳಡಿಯಲ್ಲಿತ್ತು. ಅವನ ಪಾಲಿಗೆ ರಾಜ್ಯಭಾರ ಎನ್ನುವುದು ಅಧಿಕಾರವಾಗಿರಲಿಲ್ಲ, ಅದು ಭಗವಂತನ ಸೇವೆಯಾಗಿತ್ತು. ಅಂತಹ ಪರಮ ಭಕ್ತ ಅಂಬರೀಷನ ಜೀವನದಲ್ಲಿ ನಡೆದ ಒಂದು ರೋಚಕ ಘಟನೆ ಭಗವಂತ ಮತ್ತು ಭಕ್ತನ ನಡುವಿನ ಸಂಬಂಧ ಎಂತಹದ್ದು ಎಂಬುದನ್ನು ಜಗತ್ತಿಗೆ ತೋರಿಸಿಕೊಟ್ಟಿತು. ಬನ್ನಿ, ಆ ಪುಣ್ಯ ಕಥೆಯನ್ನು ತಿಳಿಯೋಣ. ಅದು ಯಮುನಾ ನದಿಯ ಪವಿತ್ರ ತೀರ. ಅಂಬರೀಷ ಮಹಾರಾಜನು 1 ವರ್ಷದ ಕಠಿಣ ಏಕಾದಶಿ ವ್ರತವನ್ನು ಮುಗಿಸಿ ದ್ವಾದಶಿಯ ಪಾರಣೆ ಮಾಡಲು ಸಿದ್ಧನಾಗಿದ್ದನು. ಇನ್ನೇನು ವ್ರತ ಪೂರ್ಣಗೊಳಿಸಿ ಊಟ ಮಾಡಬೇಕು ಎನ್ನುವಷ್ಟರಲ್ಲಿ ಅಲ್ಲಿಗೆ ಅನಿರೀಕ್ಷಿತವಾಗಿ ಆಗಮಿಸಿದರು ಮಹಾನ್ ತಪಸ್ವಿ, ಮುಂಗೋಪಕ್ಕೆ ಹೆಸರಾದ ದೂರ್ವಾಸ ಮುನಿಗಳು. ಅತಿಥಿ ದೇವೋಭವ ಎಂದು ನಂಬಿದ್ದ ಅಂಬರೀಷನು ಸಂತೋಷದಿಂದ ಮುನಿಗಳನ್ನು ಸ್ವಾಗತಿಸಿ ಊಟಕ್ಕೆ ಆಹ್ವಾನಿಸಿದನು. ಆಗ ದೂರ್ವಾಸರು, ರಾಜನೇ, ನಾನು ನದಿಯಲ್ಲಿ ಸ್ನಾನ ಮುಗಿಸಿ ಬರುತ್ತೇನೆ, ಅಲ್ಲಿಯವರೆಗೂ ನನಗೋಸ್ಕರ ಕಾಯುತ್ತಿರು ಎಂದು ಹೇಳಿ ನದಿಯತ್ತ ತೆರಳಿದರು. ಸಮಯ ಉರುಳುತ್ತಿತ್ತು. ದ್ವಾದಶಿಯ ಪಾರಣೆಯ ಶುಭ ಮುಹೂರ್ತ ಮುಗಿಯುತ್ತಾ ಬಂದಿತ್ತು. ಆದರೆ ಸ್ನಾನಕ್ಕೆ ಹೋದ ದೂರ್ವಾಸರು ಇನ್ನೂ ಹಿಂತಿರುಗಿರಲಿಲ್ಲ. ಇತ್ತ ಅಂಬರೀಷನಿಗೆ ದೊಡ್ಡ ಧರ್ಮ ಸಂಕಟ. ಮುಹೂರ್ತ ಮೀರುವ ಮುನ್ನ ಏನನ್ನಾದರೂ ಸೇವಿಸದಿದ್ದರೆ ವರ್ಷ ಪೂರ್ತಿ ಮಾಡಿದ ವ್ರತ ಹಾಳಾಗುತ್ತದೆ. ಇತ್ತ ಬಂದ ಅತಿಥಿಗಳಿಗೆ ಊಟ ಬಡಿಸುವ ಮುನ್ನ ತಾನು ತಿಂದರೆ ಅತಿಥಿ ಮರ್ಯಾದೆಗೆ ಚ್ಯುತಿ ಬಂದು ಪಾಪ ಸುತ್ತಿಕೊಳ್ಳುತ್ತದೆ. ಏನು ಮಾಡುವುದು? ಆಗ ಪಂಡಿತರು ಒಂದು ಉಪಾಯ ಹೇಳಿದರು. ರಾಜನೇ, 1 ತುಳಸಿ ದಳದೊಂದಿಗೆ ತೀರ್ಥವನ್ನು ಮಾತ್ರ ಸೇವಿಸು. ಶಾಸ್ತ್ರದ ಪ್ರಕಾರ ನೀರು ಕುಡಿದರೆ ಉಪವಾಸ ಮುರಿದಂತೆಯೂ ಆಗುತ್ತದೆ, ಆದರೆ ಅದು ಊಟ ಮಾಡಿದಂತಲ್ಲ. ಇದರಿಂದ ವ್ರತವೂ ಉಳಿಯುತ್ತದೆ, ಅತಿಥಿಗೂ ಅಗೌರವವಾಗುವುದಿಲ್ಲ. ಅಂಬರೀಷನು ಶ್ರೀಹರಿಯನ್ನು ಸ್ಮರಿಸಿ ತೀರ್ಥಪ್ರಾಶನ ಮಾಡಿದನು. ಸ್ವಲ್ಪ ಸಮಯದಲ್ಲಿ ದೂರ್ವಾಸರು ಬಂದರು. ತಮ್ಮ ತಪಶ್ಶಕ್ತಿಯಿಂದ ಅಂಬರೀಷನು ನೀರು ಕುಡಿದಿದ್ದನ್ನು ಅರಿತ ಅವರು ಕೋಪದಿಂದ ಜ್ವಾಲಾಮುಖಿಯಂತೆ ಸ್ಫೋಟಿಸಿದರು. ಎಲೈ ಅಹಂಕಾರಿ ರಾಜನೇ, ಅತಿಥಿಯಾದ ನನಗೆ ಬಡಿಸುವ ಮುನ್ನ ನೀನು ಪಾರಣೆ ಮಾಡಿ ನನ್ನನ್ನು ಅವಮಾನಗೊಳಿಸಿದೆ. ನಿನಗೆ ತಕ್ಕ ಪಾಠ ಕಲಿಸುತ್ತೇನೆ ಎಂದು ಘರ್ಜಿಸಿ ತಮ್ಮ ಜಟೆಯ ಕೂದಲನ್ನು ಕಿತ್ತು ನೆಲಕ್ಕೆ ಅಪ್ಪಳಿಸಿದರು. ತಕ್ಷಣವೇ ಅಲ್ಲಿ ಕೃತ್ಯ ಎಂಬ ಭಯಂಕರ ರಾಕ್ಷಸಿ ಪ್ರತ್ಯಕ್ಷಳಾಗಿ ಕತ್ತಿ ಹಿಡಿದು ಅಂಬರೀಷನತ್ತ ನುಗ್ಗಿದಳು. ಆದರೆ ಅಂಬರೀಷ, ಆತ ಸ್ವಲ್ಪವೂ ಕೂಡ ಅಲುಗಾಡಲಿಲ್ಲ. ಸಾವಿನ ಎದುರು ಕಣ್ಣು ಮುಚ್ಚಿ ಎಲ್ಲವೂ ನಾರಾಯಣನ ಇಚ್ಛೆ ಎಂದು ಧ್ಯಾನಿಸುತ್ತಾ ನಿಂತನು. ಭಕ್ತನಿಗೆ ಬಂದ ಆಪತ್ತನ್ನು ಭಗವಂತ ಸಹಿಸುವನೇ? ಮರುಕ್ಷಣವೇ ಕೋಟಿ ಸೂರ್ಯರಂತೆ ಹೊಳೆಯುತ್ತಾ ಅಲ್ಲಿ ಪ್ರತ್ಯಕ್ಷವಾಯಿತು ಸಾಕ್ಷಾತ್ ವಿಷ್ಣುವಿನ ಸುದರ್ಶನ ಚಕ್ರ. ಅದು ಕ್ಷಣಾರ್ಧದಲ್ಲಿ ರಾಕ್ಷಸಿಯನ್ನು ಸುಟ್ಟು ಭಸ್ಮ ಮಾಡಿತು. ಅಷ್ಟೇ ಅಲ್ಲ, ಉರಿಯುವ ಬೆಂಕಿಯಂತಿದ್ದ ಆ ಚಕ್ರ ಈಗ ದೂರ್ವಾಸರ ಕಡೆಗೆ ತಿರುಗಿತು. ಪ್ರಾಣ ಭಯದಿಂದ ದೂರ್ವಾಸರು ಓಡಲು ಶುರು ಮಾಡಿದರು. ಭೂಮಿ, ಆಕಾಶ, ಪಾತಾಳಗಳನ್ನು ದಾಟಿ ಓಡಿದರೂ ಚಕ್ರ ಅವರನ್ನು ಬಿಡಲಿಲ್ಲ. ಬ್ರಹ್ಮಲೋಕಕ್ಕೆ ಹೋದರು, ಕೈಲಾಸಕ್ಕೆ ಹೋದರು. ಆದರೆ ಬ್ರಹ್ಮ ಮತ್ತು ಶಿವ ಇಬ್ಬರೂ ನಾರಾಯಣನ ಚಕ್ರವನ್ನು ತಡೆಯುವ ಶಕ್ತಿ ನಮಗಿಲ್ಲ ಎಂದು ಕೈಚೆಲ್ಲಿದರು. ದಾರಿಯಿಲ್ಲದೆ ದೂರ್ವಾಸರು ನೇರವಾಗಿ ವೈಕುಂಠಕ್ಕೆ ಹೋಗಿ ಹರಿಯ ಕಾಲಿಗೆ ಬಿದ್ದರು. ಆಗ ಮುಗುಳ್ನಗುತ್ತಾ ವಿಷ್ಣು ಹೇಳಿದ ಮಾತು ಇಂದಿಗೂ ಸತ್ಯ. ಮುನಿಗಳೇ, ಅಹಂ ಭಕ್ತ ಪರಾಧೀನಃ. ನಾನು ಸ್ವತಂತ್ರನಲ್ಲ, ನನ್ನ ಭಕ್ತರಿಗೆ ನಾನು ಸೋತವನು. ಯಾರು ನನ್ನ ಭಕ್ತನಿಗೆ ಕೇಡು ಬಯಸುತ್ತಾರೋ ಅವರನ್ನು ರಕ್ಷಿಸಲು ನನಗೂ ಸಾಧ್ಯವಿಲ್ಲ. ನೀವು ಯಾರ ಮನಸ್ಸು ನೋಯಿಸಿದ್ದೀರೋ ಆ ಅಂಬರೀಷನ ಬಳಿಯೇ ಹೋಗಿ ಕ್ಷಮೆ ಕೇಳಿ, ಆಗ ಮಾತ್ರ ಈ ಚಕ್ರ ಶಾಂತವಾಗುತ್ತದೆ. ದೂರ್ವಾಸರು ಭೂಲೋಕಕ್ಕೆ ಬಂದು ಅಂಬರೀಷನ ಕಾಲಿಗೆ ಬಿದ್ದರು.
ಆಗ ಅಂಬರೀಷನು ಸಂಕೋಚದಿಂದ ಹಿಂದಕ್ಕೆ ಸರಿದು ಕೈಮುಗಿದು ಚಕ್ರವನ್ನು ಪ್ರಾರ್ಥಿಸಿದನು. ಹೇ ಸುದರ್ಶನವೇ, ನಾನು ಸಮಸ್ತ ಜೀವಿಗಳಲ್ಲಿಯೂ ಹರಿಯನ್ನು ಕಂಡಿದ್ದು ಸತ್ಯವಾಗಿದ್ದರೆ ದಯವಿಟ್ಟು ಶಾಂತನಾಗು. ತಕ್ಷಣವೇ ಚಕ್ರವು ಶಾಂತವಾಯಿತು. ದೂರ್ವಾಸರು ಅಂಬರೀಷನ ಭಕ್ತಿ ಮತ್ತು ಕ್ಷಮಾಗುಣಕ್ಕೆ ತಲೆಬಾಗಿ ಅವನನ್ನು ಮನಸಾರೆ ಹರಸಿದರು. ಅಂಬರೀಷನ ನಿಷ್ಕಲ್ಮಶ ಭಕ್ತಿಯ ಮುಂದೆ ದೂರ್ವಾಸರ ತಪಸ್ಸು ಮತ್ತು ಕೋಪ ಎರಡೂ ಸೋತವು. ನಮಗೆ ಕಷ್ಟ ಬಂದಾಗ ನಾವು ವಿಚಲಿತರಾಗದೆ ದೇವರಲ್ಲಿ ನಂಬಿಕೆ ಇಟ್ಟರೆ ಆತನೇ ನಮ್ಮ ರಕ್ಷಣೆಗೆ ಧಾವಿಸಿ ಬರುತ್ತಾನೆ ಮತ್ತು ನಿಜವಾದ ಭಕ್ತರು ತಮ್ಮ ಶತ್ರುವಿಗೂ ಒಳಿತನ್ನೇ ಬಯಸುತ್ತಾರೆ ಎನ್ನುವುದೇ ಈ ಕಥೆಯ ಸಾರಾಂಶ. ನನ್ನ ಭಕ್ತನ ವೈರಿ ನನಗೂ ವೈರಿಯೇ ಎಂಬ ಭಗವಂತನ ಮಾತು ಭಕ್ತಿಯ ಶಕ್ತಿ ಎಂತಹುದು ಎಂದು ತೋರಿಸುತ್ತದೆ. ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇಂತಹ ಕತೆಗಳಿಗಾಗಿ ನಮ್ಮ ಚಾನಲ್ ಅಮ್ಮನ ಧ್ವನಿಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.